ಹೆಲೋ ಫ್ಯೂಚರ್ ಡಾಕ್ಟರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಿಮ್ಮ ಒತ್ತಾಯದ ಮೇರೆಗೆ ಎಕ್ಸ್ಪೆಕ್ಟೆಡ್ ರೌಂಡ್ 2 ನೀಟ್ ಕಟ್ ಆಫ್ ಫಾರ್ GMP ಕ್ಯಾಟಗರಿ ಮಾಡ್ತಿದ್ದೀನಿ. ಗಮನ ಇರಲಿ, ಇಲ್ಲಿ ಬರುವ ನಂಬರ್ಸ್ ಎಲ್ಲ ಕೇವಲ ಕಾಲ್ಪನಿಕ, ನನ್ನ ಪ್ರಿಡಿಕ್ಷನ್ನು, ನನ್ನ ಊಹೆಗೆ ನಿಲುಕಿದ್ದು. ಸೊ ಇದೇನಾದರೂ ನಿಮ್ಗೆ ಇಷ್ಟ ಆದರೆ ಫೀಲ್ ಹ್ಯಾಪಿ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಇಗ್ನೋರ್ ಮಾಡಿ. ಯಾಕೆಂದರೆ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಪ್ರಿಡಿಕ್ಷನ್ ಮಾಡೋದು ತುಂಬಾ ಕಷ್ಟ. ಯಾಕೆಂದರೆ ಎಷ್ಟು ಜನ ಹುಡುಗರು ಸೀಟ್ ಬಿಟ್ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಗೌರ್ಮೆಂಟ್ ಕೋಟಾ ಸೀಟ್ಸ್ ಆದರೆ ತುಂಬ ಜನ ಸ್ಟೂಡೆಂಟ್ಸ್ ಬಿಡೋದಿಲ್ಲ. ಹಾಗಾಗಿ 2-3 ಸಾವಿರ ಇಲ್ಲ 4 ಸಾವಿರ 5 ಸಾವಿರ ಲೋವರ್ ಕಟ್ ಆಫಲ್ಲಿ ಒಂದು 7 ಸಾವಿರ ಚೇಂಜ್ ಆದರೆ ಹೆಚ್ಚು. ಬಟ್ ಪ್ರೈವೇಟ್ ಕ್ಯಾಟಗರಿಯಲ್ಲಿ ಕೆಲವು ಕಾಲೇಜಲ್ಲಿ ತುಂಬ ಜನ ಸೀಟ್ಸ್ ಬಿಟ್ಕೊಟ್ಬಿಡ್ತಾರೆ, ಚಾಯ್ಸ್ 3 ಕೊಟ್ಟು. ಅಲ್ಲಿ ಜಾಸ್ತಿ ಕಟ್ ಆಫ್ ಡ್ರಾಪ್ ಆಗಿಬಿಡುತ್ತೆ. ಈ ಒಳ್ಳೆ ಕಾಲೇಜ್ಗಳಲ್ಲಿ ವೈದೇಹಿ, BGS ಜಿಮ್ಸ್, ಕಿಮ್ಸ್, JJ, ದಾವಣಗೆರೆ, ಅಲ್ಲಿ ತುಂಬ ಜನ ಬಿಟ್ಕೊಡೋಕೆ ಇಷ್ಟ ಆಗೋದಿಲ್ಲ ಅವ್ರಿಗೆ. ಹಾಗಾಗಿ ಅಲ್ಲಿ ಸ್ವಲ್ಪ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗುತ್ತೆ, ಒಂದು 2-3 ಸಾವಿರ ಡ್ರಾಪ್ ಆಗುತ್ತೆ. ಇನ್ನು ಜಾಸ್ತಿ ಫೀಸ್ ಇದೆಯಲ್ಲ, 25 ಲಕ್ಷ, 22 ಲಕ್ಷ, 20 ಲಕ್ಷ, ಅಲ್ಲಂತೂ ಗೆಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದೊಂದ್ಸರಿ 60-70 ಸಾವಿರ ಕಟ್ ಆಫ್ ಡ್ರಾಪ್ ಆಗುತ್ತೆ, ಒಂದೊಂದ್ಸರಿ 1 ಲಕ್ಷ ಕಟ್ ಆಫ್ ಡ್ರಾಪ್ ಆದರೂ ಆಗಬಹುದು. ಯಾಕೆಂದರೆ ರೌಂಡ್ 1 ಕೊಟ್ಟಿರ್ತಾರೆ, ಯಾಕೆಂದರೆ ಎಕ್ಸಿಟ್ ಆಗ್ಬೋದು, ಫ್ರೀ ಎಕ್ಸಿಟ್ ಆಗ್ಬೋದಲ್ಲ. ಹಾಗಾಗಿ ಚಾಯ್ಸ್ 3 ಕೊಟ್ಟು ಹೊರಗಡೆ ಹೋಗ್ತಾರೆ. ಎಷ್ಟು ಜನ ಹೋಗ್ತಾರೆ ಅನ್ನೋದು ಈಗಲೂ KE ಅವ್ರಿಗೂ ಗೊತ್ತಿಲ್ಲ, ಯಾಕೆಂದರೆ ಇನ್ನೂ ಯಾರೂ ಕಂಪ್ಲೀಟ್ ಮಾಡಿಲ್ಲ ಚಾಯ್ಸ್ ಎಂಟ್ರಿ. ಹಾಗಾಗಿ ಒಂದು ಪ್ರಯತ್ನ ಅಷ್ಟೇ, ನಂದು ಒಂದು ಸಣ್ಣ ಪ್ರಯತ್ನ. ಈಗ ಫಿಲ್ಮ್ ಡೈರೆಕ್ಟರ್ಸು ಒಂದು ಪ್ರಯತ್ನ ಪಡ್ತಾರೆ ಒಳ್ಳೆ ಮೂವಿ ಮಾಡಬೇಕು ಅಂತ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನು ತುಂಬ ಚೆನ್ನಾಗಿ ಓಡುತ್ತೆ, 100 ಡೇಸ್ ಓಡುತ್ತೆ ಹಾಗೆ ಹೀಗೆ ಅಂತ. ಅದು 100 ಡೇಸ್ ಓಡ್ಬೋದು, ಇಲ್ಲ ಫ್ಲಾಪ್ ಆದರೂ ಹೋಗ್ಬೋದು, ಇಲ್ಲ ರಿಲೀಸ್ ಆಗದೇನೂ ಇರ್ಬೋದು. ಸೊ ಎಲ್ಲ ಥರ ಪ್ರಾಬಬಿಲಿಟಿ ಇರುತ್ತೆ. ಒಂದು ಕಾಯಿನ್ ಮೇಲೆ ಎಸ್ದಾಗ ಹೆಡ್ ಆದರೆ ಬೀಳುತ್ತೆ, ಟೈಲ್ ಆದರೆ ಬೀಳುತ್ತೆ. ಒಬ್ಬ ಕ್ಯಾಪ್ಟನ್ ಹೆಡ್ ಅಂತಾನೆ, ಒಂದೊಂದ್ಸರಿ ಹೆಡ್ ಬೀಳುತ್ತೆ, ಒಂದೊಂದ್ಸರಿ ಬೀಳೋದಿಲ್ಲ. ಹಾಗೆ ಇದು ನನ್ನ ಎಕ್ಸ್ಪೆಕ್ಟೇಷನ್ಸು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ. ಇದು ಸರಿ ಆದರೂ ಆಗ್ಬೋದು, ಸರಿ ಇಲ್ಲದೇನೂ ಇರ್ಬೋದು. ಸರಿ ಆದರೆ ಖುಷಿ ಪಡಿ, ಸರಿ ಇಲ್ಲ ಅಂದರೆ ಬೈಕೊಳ್ಳಿ, ಬಟ್ ಬೈಬೇಡಿ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ಸಿಂದ. ಯಾಕೆಂದರೆ ಮೊದಲು ರಾಮಯ್ಯ ಬರ್ತಿತ್ತು ಟಾಪಲ್ಲಿ. ರಾಮಯ್ಯದವರು ತುಂಬ ಕಡಿಮೆ ಫೀಸ್ ಇಟ್ಕೊಂಡಿದ್ದಾರೆ, ಜಸ್ಟ್ 25 lakhs per annum ಇಟ್ಕೊಂಡಿದ್ದಾರೆ. ಹಾಗಾಗಿ ಅದು ಡೌನ್ ಹೊಟ್ಟೋಗಿದೆ, ಕೆಳಗಡೆ ಹೊಟ್ಟೋಗ್ಬಿಟ್ಟಿದೆ. ಈಗ ಸದ್ಯಕ್ಕೆ ಮಿಂಚ್ತಾ ಇರೋದಾದರೆ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಟಾಪಲ್ಲಿ. ಯೂಶಲಿ ನಾನು ಸೈಂಟ್ ಜಾನ್ಸ್ ಏನು ಕನ್ಸಿಡರ್ ಮಾಡ್ಕೊಳ್ಳಲ್ಲ, ಯಾಕೆಂದರೆ ನಿಮ್ಮ ಯಾರಿಗೂ ಯೂಸ್ ಆಗಲ್ಲ, ನಿಮ್ಮೆಲ್ಲರಿಗೂ ಅಂದ್ಬಿಟ್ಟು. ಯಾರೋ ಕೆಲವರು ಮಾತ್ರ ಯೂಸ್ ಆಗುತ್ತೆ, ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಸೈಂಟ್ ಜಾನ್ಸ್ ಯಾರಾದರೂ ಇದ್ದರೆ ಆಸ್ಪಿರೆಂಟ್ಸು, ದಯವಿಟ್ಟು ನೀವು ಕಟ್ ಆಫಲ್ಲಿ ಚೆಕ್ ಮಾಡ್ಕೊಳ್ಳಿ. 2024 ರೌಂಡ್ 1 ಕಟ್ ಆಫ್ 66,000 ಇತ್ತು. ಸೊ ಈ ಕೆಂಪೇಗೌಡದಿಂದ ಸ್ವಲ್ಪ ಜನ ಗೌರ್ಮೆಂಟ್ ಸೀಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಏಕೆಂದರೆ ಬೇಡ ಅಂದ್ಬಿಟ್ಟು ಇಲ್ಲಿ ಹಾಕಿರ್ತಾರೆ, ಗೌರ್ಮೆಂಟ್ ಸೀಟ್ಸ್ನೂ ಮೇಲೆ ಹಾಕ್ಕೊಂಡಿರ್ತಾರೆ, ಅವ್ರಿಗೆ ಸಿಗೋ ಚಾನ್ಸ್ ಇರುತ್ತೆ. ಯಾಕೆಂದರೆ ಗೌರ್ಮೆಂಟಲ್ಲೆಲ್ಲ ಅಪ್ಗ್ರೇಡ್ ಆಗ್ತಾರೆ. BMCಲಿ ಇರೋರು ಏಮ್ಸು ಅಲ್ಲಿ ಇಲ್ಲಿ ಹೋಗಿರ್ತಾರೆ, ಸ್ವಲ್ಪ ಚೇಂಜ್ ಆಗಿರುತ್ತೆ. ಹಾಗಾಗಿ ನಾನು 66,000 ಇರೋದನ್ನ 5,000-6,000 ಚೇಂಜ್ ಮಾಡಬಹುದು ಅಂತ ಕೊಟ್ಟಿದ್ದೀನಿ. ಮಿನಿಮಮ್ 5, ಮ್ಯಾಕ್ಸಿಮಮ್ 6 ಅಂತ. ಒನ್ಸ್ ಅಗೇನ್ ಇದು ಟಾಲರೆನ್ಸ್ ಯಾವಾಗಲೂ +or-10% ಇಟ್ಕೊಳ್ಳಿ. ಅಂದರೆ ನಾನು ಹೇಳಿದರೆ +or-10% ಅದು ಖಂಡಿತ ಇದ್ದೇ ಇರುತ್ತೆ. ಇನ್ನೂ ಹೆಚ್ಚು ಕಡಿಮೆನೂ ಇದ್ರೂ ಇರಬಹುದು. ವೈದೇಹಿ ಸೆಕೆಂಡ್ ಬೆಸ್ಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇನ್ GMP ಕ್ಯಾಟಗರಿ. ಗೌರ್ಮೆಂಟ್ ಕ್ಯಾಟಗರಿ ಇಲ್ಲದ್ರೆ ರಾಮಯ್ಯ ಬಂದ್ಬಿಡುತ್ತೆ ನಂಬರ್ 1, ವೈದೇಹಿ ನಂಬರ್ 3 ಆಗುತ್ತೆ. ಆಲ್ರೆಡಿ 72,000 ಇದೆ ಅದು. ಸೊ ಸೆಕೆಂಡ್ ರೌಂಡ್ಗೆ 76ಇಂದ 77ವರೆಗೂ ಹೋಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಒಂದು ಒಳ್ಳೆ ಕಾಲೇಜು, ಸ್ಟ್ರಿಕ್ಟ್ ಕಾಲೇಜು, ಸ್ಟೂಡೆಂಟ್ಸ್ಗೆ ಇಷ್ಟ ಆಗದಿರ್ಬೋದು, ಬಟ್ ಪೇರೆಂಟ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಪೇಷಂಟ್ ಲೋಡ್ ಸಹ ತುಂಬ ಚೆನ್ನಾಗಿದೆ. ಹಾಗಾಗಿ 75, 76, 77ಅಲ್ಲಿ ನಿಂತ್ಕೋಬಹುದು. ವರ್ಸ್ಟ್ ಅಂದರೆ 77. ಫಾದರ್ ಮುಲ್ಲರ್ ಮಂಗಳೂರು 72,736, ಮ್ಯಾಕ್ಸಿಮಮ್ 80ವರೆಗೂ ಹೋಗಬಹುದು. ಅದಕ್ಕಿಂತ ಮೊದಲೇ ನಿಂತ್ಕೊಳ್ಳುತ್ತೆ, ಬಟ್ ವರ್ಸ್ಟ್ ಕೇಸ್ ಅಂದರೆ 80ವರೆಗೂ ಹೋದರೆ ಹೆಚ್ಚು. BGS ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೆಂಗೇರಿಯಲ್ಲಿರೋದು. ಇದು 78,615, ಜಸ್ಟ್ ಲೆಸ್ ದ್ಯಾನ್ 3,000 ವೇರಿಯೇಷನ್ಸ್ ಕೊಟ್ಟಿದ್ದೀನಿ. 81 ಕೊಟ್ಟಿದ್ದೀನಿ ನಾನು. ಯಾಕೆ ಅಂದರೆ ನನಗೆ ತಿಳಿದ ಮಟ್ಟಿಗೆ ನಾನು ಕೆಲವ್ರು ಕೇಳಿರೋ ಪ್ರಕಾರ ಗೌರ್ಮೆಂಟ್ ಕಾಲೇಜ್ಗಿಂತ ಮೇಲೆ ಹಾಕ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರು ರೆಸಿಡೆಂಟ್ ಅಂದ್ಕೊಳ್ಳಿ, ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ, ಅವರು ಬೇರೆ ಕೂರ್ಗು, ಚಾಮರಾಜನಗರ ಗೌರ್ಮೆಂಟ್ ಕಾಲೇಜಿಗೆ ಕಳಿಸೋದಕ್ಕಿಂತ ನಾನು ಪ್ರೈವೇಟ್ ಕಾಲೇಜಲ್ಲೇ ಕಳಿಸ್ತೀನಿ ಅಂದ್ಬಿಟ್ಟು BGS ಜಿಮ್ಸಲ್ಲಿ ಅಡ್ಮಿಷನ್ಗೆ ಅಂದ್ಬಿಟ್ಟು ಎನ್ಕ್ವೈರಿನೇ ಮಾಡಿದ್ರು. ಹಾಗಾಗಿ ನಾನು ಕಟ್ ಆಫ್ ಕಡಿಮೆ ಕೊಟ್ಟಿದ್ದೀನಿ ಅಷ್ಟೇ, ಇನ್ಯಾವುದೋ ರೀಸನ್ ಇಲ್ಲ. ಯಾಕೆಂದರೆ ತುಂಬ ಜನ ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಆಮೇಲೆ ಹೊಟ್ಟೋಗ್ಬಿಡ್ತಾರೆ. ಇರೋಷ್ಟು ದಿನ ಮನೆಯಲ್ಲಿ ಇರಲಿ 5.5 ವರ್ಷ, ಸುಮ್ಮನೆ ಅಲ್ಲಿ ಇಲ್ಲಿ ಹಾಸ್ಟೆಲ್ಗೆ ಯಾಕೆ ಕಳಿಸೋದು, ದೂರದ ಊರುಗಳಿಗೆಲ್ಲ ಅಂದ್ಬಿಟ್ಟು ಗೌರ್ಮೆಂಟ್ ಕಾಲೇಜ್ಗಿಂತ ಮೇಲೆ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಕಟ್ ಆಫು 78,000 ಇತ್ತು. ಸೊ ನಾನು 81ವರೆಗೂ ಕೊಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಆದರೂ ಆಗಬಹುದು, ಪ್ಲಸ್ ಅಂತ ಹಾಕ್ಕೊಳ್ಳಿ. ದಾವಣಗೆರೆಯ ಪ್ರತಿಷ್ಠಿತ JJ ಮೆಡಿಕಲ್ ಕಾಲೇಜ್ 87,000. ಇದು ಅಷ್ಟೇ ಹಳೆ ಮೆಡಿಕಲ್ ಕಾಲೇಜು, ಪೇಷಂಟ್ ಲೋಡ್ ಚೆನ್ನಾಗಿದೆ, ಹಾಸ್ಟೆಲ್ ಫೀಸ್ ಕಡಿಮೆ ಇದೆ, ಆಮೇಲೆ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು 3,000ಕ್ಕಿಂತ ಕಡಿಮೆನೇ ಡಿಫ್ರೆನ್ಸ್ ಕೊಟ್ಕೊಂಡು 90K ಅಂತ ಕೊಟ್ಟಿದ್ದೀನಿ. ಸೊ 91 ಹೋದರೂ ಹೆಚ್ಚಿಲ್ಲ, ಬಟ್ ಮಿನಿಮಮ್ 90 ಅಂತ ತಿಳ್ಕೊಳ್ಳಿ.
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಬೆಂಗಳೂರು 86,106 ಇತ್ತು. ಸೊ 90 ಆ್ಯಂಡ್ 91 ಬಿಟ್ವೀನ್ ಬರಬಹುದು. ಮಹದೇವಪ್ಪ ರಾಂಪುರೆ 94,000 ಇದೆ. ಸೊ ಇದು 1,00,000 ಟಚ್ ಆದರೂ ಆಗಬಹುದು, ಅಲ್ಲಲ್ಲೇ ಓಡಾಡತ್ತೆ. 1,00,000 ಜಸ್ಟ್ ಕ್ರಾಸ್ ಆಗ್ಬೋದು, ಇಲ್ಲ 1,00,000ಕ್ಕಿಂತ ಜಸ್ಟ್ ಹಿಂದೆ ನಿಂತ್ಕೋಬಹುದು. ಎಜೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮಂಗಳೂರು 88,000 ಇದೆ ಪ್ರೆಸೆಂಟ್. ಸೊ 92, 93, 94ವರೆಗೂ ಹೋದರೆ ಹೆಚ್ಚು. ದಾವಣಗೆರೆಯ ಇನ್ನೊಂದು ವೆರಿ ಡೀಸೆಂಟ್ ಕಾಲೇಜು SS ಮೇನ್ ರೋಡಲ್ಲೇ ಹೈವೇಲ್ಲೇ ಕಾಣುತ್ತೆ. 99,739 ಇತ್ತು. ಇರೋದೇ 2 ಕಾಲೇಜು, ಡೀಸೆಂಟ್ ಕಾಲೇಜಸ್ಸು. ಅಲ್ಲಿ ಡಾಕ್ಟರ್ಸ್ ಎಲ್ಲೂ ಬಿಟ್ಟು ಓಡೋಗೋದಿಲ್ಲ, ಯಾಕೆಂದರೆ ಅದೇ ಊರಲ್ಲೇ ಇರ್ತಾರೆ. ಹಾಗಾಗಿ ಫ್ಲೋಟಿಂಗ್ ಫ್ಯಾಕಲ್ಟಿ ಇರೋದಿಲ್ಲ. ಹಾಗಾಗಿ ಜನರಲ್ಲಿ ನಂಬಿಕೆ ಇದೆ, ದಾವಣಗೆರೆ ಒಳ್ಳೆ ಊರು, ಸುತ್ತಮುತ್ತ ಚಿತ್ರದುರ್ಗ, ಹಾವೇರಿ ಜನ ಎಲ್ಲ ದಾವಣಗೆರೆಗೆ ಹೋಗಬಹುದು. ಹಾಗಾಗಿ ನಾನು 4,000+ ಮಾತ್ರ ಕಟ್ ಆಫ್ ಕೊಟ್ಕೊಂಡಿದ್ದೀನಿ. ಇನ್ನು ದ ಗ್ರೇಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಎಲ್ಲೋ ಹೋಯಿತು ಇದು, ಸಾರಿ, ಗ್ರೇಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಮಾಡ್ಕೊಂಡಿದ್ದಾರೆ. ಫೀಸು 22 ಲಕ್ಷ ಮಾಡ್ಕೊಂಡಿದ್ದಾರೆ. 10 ಲಕ್ಷ ಇದ್ದಾಗೂ ಕಾಲೇಜ್ ನಡೆಸ್ತಿದ್ರು. 22 ಲಕ್ಷ ಮಾಡಿದರೆ ಇನ್ನೂ ಎಷ್ಟು ಚೆನ್ನಾಗಿ ನಡೆಸ್ತಾರೋ ನೋಡೋಣ. ಆಲ್ರೆಡಿ ಕಟ್ ಆಫ್ 1,97,000 ಇದೆ. ನಾನು 2.5 ಲಕ್ಷ ಅಂತ ಕೊಟ್ಟಿದ್ದೀನಿ, ಯಾಕೆಂದರೆ 50,000 ಮುಂದೆ ಹೋಗೋದು ಅಂತ. ಯಾಕೆಂದರೆ ತುಂಬ ಜನ ಬೇಡ ಈ ಸರಿ ಡ್ರಾಪ್ ತಗೊಳ್ಳೋಣ, ಮುಂದಿನ ಸರಿ ನಮ್ಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೋದು, ಯಾಕೆ 22 ಲಕ್ಷ ಕೊಡಬಹುದು ಅಂತ ಈಗ ಫಸ್ಟ್ ರೌಂಡ್ ಆದಮೇಲೆ ಚಾಯ್ಸ್ 3 ಕೊಟ್ಟಿರಬಹುದು ಅಂತ ನನ್ನ ಭಾವನೆ. ಹಾಗಾಗಿ ನಾನು ಮೋರ್ ದೆನ್ 50,000 ಕೊಟ್ಟಿದ್ದೀನಿ. ಎಲ್ಲಿ ಬೇಕಾದರೂ ಹೋಗ್ಬೋದು ಕಟ್ ಆಫ್ ಇದು 260, 270 ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಇದನ್ನು ಪ್ರಿಡಿಕ್ಟ್ ಮಾಡೋದು ಭಾರಿ ಕಷ್ಟ ಇದೆ. ನೆಕ್ಸ್ಟ್ MVJ ಬೆಂಗಳೂರು ಹತ್ತಿರ ಹೊಸಕೋಟೆ ಹತ್ರ ದಂಡುಪಾಳ್ಯ ಹತ್ರ ಬರುತ್ತೆ. ದಂಡುಪಾಳ್ಯ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. MVJ 90,000 ಇತ್ತು. ಸೊ ಒಂದು 10,000 ಕಟ್ ಆಫ್ ಅಂದ್ಕೊಂಡು ನಾನು 100K ಅಂತ ಕೊಟ್ಟಿದ್ದೀನಿ. ನಿಜಲಿಂಗಪ್ಪ 110ರಲ್ಲಿದೆ ಆಲ್ರೆಡಿ. ಸೊ 115, 116, 117 ಹೋಗಬಹುದು. ಸಿದ್ಧಗಂಗಾ ತುಮಕೂರು 1 ಲಕ್ಷದಲ್ಲಿದೆ. ಬೆಂಗಳೂರು ಹತ್ತಿರ ಇದೆ. ತುಮಕೂರು ಸುತ್ತಮುತ್ತ ನೀಟ್ ಆಸ್ಪಿರೆಂಟ್ಸ್ ಜಾಸ್ತಿ ಇದ್ದಾರೆ. ಹಾಗಾಗಿ ನಾನು ತುಂಬ ಕಟ್ ಆಫ್ ಡ್ರಾಪ್ ಕೊಟ್ಟಿಲ್ಲ, ಒಂದು 5,000 ಡ್ರಾಪ್ ಆಗಬಹುದು. ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು 1,08,000 ಸೊ 1,15,000 ದಾಟಬಹುದು. ಚಿತ್ರದುರ್ಗದ ಬಸವೇಶ್ವರ 110 ಇದೆ. 118 ಅಂದರೆ 1,18,000 ದಾಟ್ಕೊಂಡು ಹೋಗ್ಬೋದು. ಎಷ್ಟು ಬೇಕಾದ್ರೂ ಆಗ್ಬೋದು, 119, 120 ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 98,984. ಸೊ ಮಿನಿಮಮ್ 1,10,000 ಹೋಗ್ಬೋದು, ಅದರ ಮೇಲೆ ಎಷ್ಟಾದರೂ ಹೋಗ್ಬೋದು. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ 98,485. ಇದು ಅಷ್ಟೇ. ಇವೆಲ್ಲ ಲೋ ಕಟ್ ಆಫ್ ಕಾಲೇಜ್, ಎಲ್ಲ ಅಲ್ಲಲ್ಲೇ ಇರುತ್ತೆ, ಸ್ವಲ್ಪ ಡಿಫರೆನ್ಸ್ ಇರುತ್ತೆ. 1,10,000. KVG ಸುಳ್ಯ ಆಲ್ರೆಡಿ 1,13,000 ಇದು 1,25,000, 1,26,000, 1,27,000, ಇಲ್ಲ 1,30ಕ್ಕೆ ಹೋದ್ರೂ ಹೋಗ್ಬೋದು. ಮಿನಿಮಮ್ 1,25,000 ಹೋಗ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸುಬ್ಬಯ್ಯ ಶಿವಮೊಗ್ಗ 1,02,718 ಇದೆ. ಸೊ ಇದು 12, 13, 14, 15ರವರೆಗೂ ಹೋಗ್ಬೋದು. 16ಕ್ಕೆ ಹೋದ್ರೂ ಏನೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಲೋ ಕಟ್ ಆಫ್ ಕಾಲೇಜ್ಗೆ ಹೋಗ್ತಾ ಇದ್ದಾಗೆ ಜನಗಳು ಫೀಡ್ಬ್ಯಾಕ್ ತಗೋತಾರೆ ಕಾಲೇಜಸ್ ಬಗ್ಗೆ, ಬೇಡ ಅನ್ನೋ ಚಾನ್ಸಸ್ ಇರಬಹುದು. ಆಲಮೀನ್ ಬಿಜಾಪುರ್ 1,18,679 ಇದೆ. 1,30,000 ಹೋಗ್ಬೋದು, ದಾಟಲೂಬಹುದು. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ತುಮಕೂರು 1,13,676. ಇದು ಹತ್ರ ಅದೇ ರೇಂಜ್ಗೆ ಹೋಗುತ್ತೆ, 1,30, ಬಟ್ 1,28 ಅಂತ ನಾನು ಕೊಟ್ಟಿದ್ದೀನಿ. 1,28,000. ಇನ್ನೆಲ್ಲ ಲೋ ಕಟ್ ಆಫ್ ಕಾಲೇಜಸ್ಸು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಫೀಸ್ ಇರೋಂಥ ಕಾಲೇಜಸ್ಸು. ನವೋದಯ 1,15,000 ಇದೆ ಆಲ್ರೆಡಿ. 1,25,000ವರೆಗೂ ಹೋಗ್ಬೋದು. ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 1,15 ಇದೆ. 1,30ರವರೆಗೂ ಹೋಗಬಹುದು ಅಂತ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ಜಸ್ಟ್ ಮಿಸ್ ಆಗಿರೋರು, ಲಾಸ್ಟ್ ಟೈಮು ಮಾರ್ಕಲ್ಲಿ ಸಿಕ್ಕಿತ್ತು, ಫಸ್ಟ್ ರೌಂಡಲ್ಲಿ ಬಂದಿಲ್ಲ ಅಂತ ತುಂಬ ಜನ ಕೊರಗ್ತಿದ್ದಾರಲ್ಲ, ಅವ್ರು ಈ ನಂಬರ್ ನೋಡಿ ಖುಷಿ ಪಡಬಹುದು. ಸಿಕ್ಕರೆ ಸಂತೋಷ ಪಡಿ, ಸಿಗಲಿಲ್ಲ ಅಂದರೆ ದಯವಿಟ್ಟು ಬೈಕೊಳ್ಳಿ ಮನಸ್ಸಲ್ಲಿ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 1,14,454. ಇದು ಹತ್ರ ಅದೇ ರೇಂಜ್ಗೆ ಹೋಗುತ್ತೆ, 1,28, 29, 1,30. ನೆಕ್ಸ್ಟ್ ಮೋಸ್ಟ್ ಡೇಂಜರಸ್ ಕಾಲೇಜಸ್, ಡೇಂಜರ್ ಅಂದರೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಫೀಸ್, ಇನ್ನು ಬೇರೆ ಥರ ಡೇಂಜರ್ ಅಲ್ಲ. KBN ಗುಲ್ಬರ್ಗ 1,42,000 ಆಲ್ರೆಡಿ ಇದೆ. ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸುಮ್ಮನೆ ನಾನು 2 lakhs ಅಂತ ಕೊಟ್ಟಿದ್ದೀನಿ, ಏನು ಬೇಕಾದರೂ ಆಗಬಹುದು.
ಈ ತೆಲುಗು ಮೂವಿಲಿ ಆದಾಗೆ 200 ಟಾಟಾ ಸುಮೋ ಮೇಲೆ ಹಾರ್ಬೋದು, 500 ಟಾಟಾ ಸುಮೋ ಮೇಲೆ ಹಾರ್ಬೋದು. ರಾಜಮೌಳಿ ಮೂವಿ ಥರ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಪ್ರಭಾಸ್ ಜಂಪ್ ಹೊಡಿಬೋದು. ಆ ಥರ ಇವೆಲ್ಲ ಕಾಲೇಜಸ್ ಫ್ಯಾಂಟಸಿ ಕಾಲೇಜಸ್, ನೀವು ಎಲ್ಲಿ ಬೇಕಾದ್ರೆ ಜಂಪ್ ಹೊಡಿಯುತ್ತೆ. ಸೊ ನಾನು ಸುಮ್ಮನೆ 200K ಅಂತ ಕೊಟ್ಟಿದ್ದೀನಿ, ಏನು ಬೇಕಾದ್ರೂ ಆಗ್ಬೋದು. ಇಟ್ ಈಸ್ ಲೆಫ್ಟ್ ಯುವರ್ ವೈಲ್ಡ್ ಗೆಸ್. MS ರಾಮಯ್ಯ 1,35,000. ದ ಗ್ರೇಟ್ MS ರಾಮಯ್ಯ ಮೆಡಿಕಲ್ ಕಾಲೇಜವರು 25 ಲಕ್ಷ ಮಾಡ್ಕೊಂಡಿದ್ದಾರೆ. ರಾಜರಾಜೇಶ್ವರಿ ಡೀಮ್ಡಲ್ಲಿ 23 ಇದೆ, ಇವರು 25 ಲಕ್ಷ ಮಾಡ್ಕೊಂಡಿದ್ದಾರೆ. ಇದು 2 ಲಕ್ಷಕ್ಕಾದರೂ ಹೋಗ್ಬೋದು, 2.5 ಲಕ್ಷಕ್ಕಾದರೂ ಹೋಗ್ಬೋದು, ಇದು ಜನಗಳಿಗೆ ಬಿಟ್ಟಿದ್ದು. SDM ಕಾಲೇಜ್ ಧಾರವಾಡ 143ರಲ್ಲಿದೆ, ಇದು 2 ಲಕ್ಷದವರೆಗೂ ಕೊಟ್ಟಿದ್ದೀನಿ. ಆದಿಚುಂಚನಗಿರಿ ಆಲ್ರೆಡಿ ದಾಟ್ಕೊಂಡು ಹೊಟ್ಟೋಗ್ಬಿಟ್ಟಿದೆ, 2,13,346. 22 ಲಕ್ಷ ಇದೆ ಆದಿಚುಂಚನಗಿರಿ. SDM ಅಲ್ಲಿ 20 ಲಕ್ಷ ಇದೆ. 20 ಲಕ್ಷ ಇರೋದಕ್ಕೆ ನಾನು 2 ಲಕ್ಷ ಕೊಟ್ಟಿದ್ದೀನಿ. 22 ಲಕ್ಷ ಇವ್ರು ಮಾಡ್ಕೊಂಡಿರೋದಕ್ಕೆ 2.5 ಲಕ್ಷ ಕೊಟ್ಟಿದ್ದೀನಿ ಅಷ್ಟೇ. ದಯಾನಂದ್ ಸಾಗರ್ 20 ಲಕ್ಷ ಇತ್ತು ಮೊದಲು, ಈಗ 22 ಮಾಡ್ಕೊಂಡಿದ್ದಾರೆ ಇವರು. 2,12,000 ಇದೆ ಆಲ್ರೆಡಿ. ಸೊ 2,80,000ಕ್ಕಾದರೂ ಹೋಗ್ಬೋದು, 3 ಲಕ್ಷಕ್ಕಾದರೂ ಹೋಗ್ಬೋದು. ಜನ ಎಷ್ಟು ಸೀಟ್ ಡ್ರಾಪ್ ಮಾಡ್ತಾರೋ ಅಷ್ಟು ಕಟ್ ಆಫ್ ಹೋಗ್ತಾನೆ ಡ್ರಾಪ್ ಆಗ್ತಾನೆ ಇರುತ್ತೆ. ಯಾರು ದುಡ್ಡು ಇದೆಯೋ ಅವರು ತಗೋತಾರೆ. ಮಧುಸೂದನ್ ಸಾಯಿಯಲ್ಲಿ ನಾನೇನು ಕೊಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಇದು ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. 110 ಇದೆ, ಏನು ಬೇಕಾದರೂ ಆಗಬಹುದು. ಇಲ್ಲಿ 120, 130 ಆಗ್ಬೋದು, ಇಲ್ಲ 110 ಉಳ್ಕೋಬಹುದು. PS ಯೂನಿವರ್ಸಿಟಿ ಹೊಸ ಕಾಲೇಜು ಆಲ್ರೆಡಿ 1,78,000 ದಾಟಿದೆ. ಇದು ನಾನು ಕಡಿಮೆ ಕೊಟ್ಟಿರೋದು 2,10,000. ಎಲ್ಲಿಗೆ ಬೇಕಾದರೂ ಹೋಗ್ಬೋದು. C++ ಥರ ++++ ಹಾಕೊಳ್ಳಿ. BGS ಮೆಡಿಕಲ್ ಕಾಲೇಜ್ ಹೊಸದು 2,22,530. ಇದು ಅಷ್ಟೇ 2.5 ಲಕ್ಷ. ಆಮೇಲೆ ++ ಎಷ್ಟು ಬೇಕಾದರೂ ಆಗ್ಬೋದು. SR ಪಾಟೀಲ್ ಮೆಡಿಕಲ್ ಕಾಲೇಜ್ 1,18,000. ಹೊಸ ಕಾಲೇಜ್ ಆಗಿದ್ರೂ ನಾನು 1,30,000ಕ್ಕೆ ನಿಲ್ಲಿಸಿದ್ದೀನಿ. ಸೊ 1,30,000ಕ್ಕೆ ನಿಮಗೆ 12 ಲಕ್ಷದ ಸೀಟು ಸಿಗಬಹುದು ಅಂತ. ದಿಸ್ ಈಸ್ ಮೈ ವೈಲ್ಡ್ ಗೆಸ್. ನನ್ನ ಭಾವನೆ ಇದು, ನನ್ನ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಕಟ್ ಆಫ್. ಇದು ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಂದೊಂದ್ಸರಿ ಆಗಲ್ವಲ್ಲ. ಒಂದ್ಸರಿ ಆಗ್ಬೋದು, ಒಂದ್ಸರಿ ಆಗದೆ ಇರ್ಬೋದು. ಆದರೆ ಸಂತೋಷ ಪಡಿ, ಆಗಲಿಲ್ಲ ಅಂದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ರೌಂಡ್ 2 ಕೌನ್ಸಿಲಿಂಗ್. ಥ್ಯಾಂಕ್ ಯು.